ನಮಸ್ಕಾರವನ್ನು ಮಾಡ್ತಾ ರಾಘವೇಂದ್ರ ವಿಜಯದ 4ನೇ ಸರ್ಗದ ಚಿಂತನೆಯಲ್ಲಿ ನಾವೆಲ್ಲರಿದ್ದೇವೆ. 3ನೇ ಸರ್ಗದ ಕೊನೆಯಲ್ಲಿ ತಿಮ್ಮಣ್ಣಾಚಾರ್ಯರಿಗೆ ಒಂದು ಚಿಂತೆ ಪ್ರಾರಂಭವಾಯಿತು. ನನ್ನ ಮಗಳು ವಿವಾಹಕ್ಕೆ ಯೋಗ್ಯಳಾಗಿದ್ದಾಳೆ, ಒಳ್ಳೆಯ ವರನನ್ನು ಹುಡುಕಿ ಅವಳ ವಿವಾಹ ಮಾಡಬೇಕು ಎಂಬುದಾಗಿ, ಅಂತಹ ವರ ಎಲ್ಲಿ ಸಿಗ್ತಾನೆ ಎಂಬುದಾಗಿ ಅವರಿಗೆ ಒಂದು ಮನಸ್ಸಿನಲ್ಲಿ ಚಿಂತೆ ಪ್ರಾರಂಭವಾಯಿತು. ಪ್ರಾರಂಭ ಆದ ಮೇಲೆ 4ನೇ ಸರ್ಗದಲ್ಲಿ ತನ್ನ ತಿಮ್ಮಣ್ಣಾಚಾರ್ಯರು ತಮ್ಮ ಮಗಳನ್ನು ಒಳ್ಳೆಯ ವಿದ್ವಾಂಸರಿಗೆ ಮಾಡಿಕೊಡಬೇಕು ಎಂಬುದಾಗಿ ವಿಚಾರ ಮಾಡಿದ್ರು. ಅಂತಹ ವರನ ಯಾರು ವಿವಾಹ ಆಗ್ತಾ ಇದ್ದಾರೆ ಆ ವರನ ಪರಿಚಯವನ್ನು ಹೇಳಲಿಕ್ಕಾಗಿ ಆ ಕಾಶ್ಯಪ ವಂಶವನ್ನು ವರ್ಣನೆ ಮಾಡುತ್ತಾರೆ. ಅಥೇಂದ್ರ ರಕ್ಷೋತ್ಸುಕ ವಾಮನೋದ್ಭವ ಪ್ರಸಿದ್ಧಿ ಮತ್ಕಾಶ್ಯಪ ವಂಶ ಸಂಭವ ಭುವಿಶ್ರುತ ಡಂಕಿಪುರಾಧಿನಾಯಕೋ ಬಭೂವ ತಿಮ್ಮಣ್ಣಡರಾಯುಕಾವಿದ. ಆ ತಿಮ್ಮಣ್ಣಾಚಾರ್ಯರು ತಮ್ಮ ಮಗಳ ವಿವಾಹಕ್ಕಾಗಿ ಏನು ವರನನ್ನು ಅಪೇಕ್ಷೆ ಪಡ್ತಾ ಇದ್ರು, ಆ ವರ ಕಾಶ್ಯಪ ಗೋತ್ರದಲ್ಲಿ ಬಂದಿರತಕ್ಕಂಥವರು. ಆ ಕಾಶ್ಯಪ ಗೋತ್ರದ ವಂಶವನ್ನು ಅವರ ಹಳೆಯ ಯಾರಾಗ್ತಾರೆ ಅಂದರೆ ನರಸಿಂಹಾಚಾರ್ಯರು ಅಂತ ಅವರ ವಂಶವನ್ನು ವರ್ಣನೆ ಮಾಡುತ್ತಾರೆ. ಏನು ಅಂತಂದರೆ, ಹಿಂದೆ ಬಲಿಚಕ್ರವರ್ತಿ ದೈತ್ಯರ ರಾಜ, ಆ ಬಲಿಚಕ್ರವರ್ತಿಯಿಂದ ದೇವತೆಗಳೆಲ್ಲರೂ ಸೋತೋಗ್ತಾರೆ. ಸೋತೋದ ಮೇಲೆ ತಮ್ಮ ತಮ್ಮ ಸ್ಥಾನವನ್ನೆಲ್ಲ ಬಿಟ್ಟು ದೇವತೆಗಳು ಓಡಿ ಹೋಗ್ತಾರೆ. ಓಡಿ ಹೋದ ಮೇಲೆ ಆ ದೇವತೆಗಳ ತಾಯಿ ದ್ವಿತ್ಯಾಂ ತಥೋ ಭವನ್ ದೈತ್ಯಾಹ ಆದಿತ್ಯಾಂಚ ಸುರಾಗಣಾಹ, ಇವರಿಬ್ಬರು ಅಣ್ಣ ತಮ್ಮಂದಿರೇ, ಕಶ್ಯಪರ ಮಕ್ಕಳೇ, ದೈತ್ಯರು ದೇವತೆಗಳು. ಅವರಿಗೆ ದಿತಿದೇವಿ ಅದಿತಿದೇವಿ ಅಂತ ಇಬ್ಬರು ಹೆಣ್ಣಂದಿರು. ದಿತಿದೇವಿಯ ಮಕ್ಕಳು ದೈತ್ಯರು, ಅದಿತಿದೇವಿಯ ಮಕ್ಕಳು ದೇವತೆಗಳು. ದೇವತೆಗಳೆಲ್ಲರೂ ದೈತ್ಯರಿಂದ ಪರಾಜಿತರಾಗಿ ತಮ್ಮ ತಮ್ಮ ಜಾಗವನ್ನು ಬಿಟ್ಟು ಓಡಿ ಹೋಗ್ತಾರೆ. ಹೆತ್ತ ತಾಯಿ ಮಕ್ಕಳೆಲ್ಲರೂ ಸ್ಥಾನವನ್ನು ಕಳೆದುಕೊಂಡಿದ್ದಾರೆ ಎಂಬುದಾಗಿ ಅವಳಿಗೆ ತಾಯಿಗೆ ಸ್ವಲ್ಪ ಚಿಂತೆ ಶುರುವಾಗಿ ಆವಾಗ ತಮ್ಮ ಗಂಡನಾದ ಕಶ್ಯಪರಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾಳೆ. ನನ್ನ ಮಕ್ಕಳಾದ ದೇವತೆಗಳೆಲ್ಲರೂ ಕೂಡ ಶತ್ರುಗಳಿಂದ ಪರಾಜಿತರಾಗಿ ತಮ್ಮ ತಮ್ಮ ಸ್ಥಾನವನ್ನೆಲ್ಲ ಕಳೆದುಕೊಂಡಿದ್ದಾರೆ. ಹಾಗಾಗಿ ನೀವು ಅನುಗ್ರಹ ಮಾಡಬೇಕು, ನನ್ನ ಮಕ್ಕಳಿಗೆ ಪುನಃ ಆ ಸ್ಥಾನವ ಹೊಂದುವಂತೆ ನೀವು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾಳೆ. ಆಗ ಕಶ್ಯಪರು ಆ ಅದಿತಿ ದೇವಿಗೆ ಪಯೋವ್ರತವನ್ನು ಉಪದೇಶ ಮಾಡ್ತಾರೆ. ಪಯೋವ್ರತವನ್ನು ಉಪದೇಶ ಮಾಡ್ತಾರೆ. ಆ ವ್ರತದಿಂದ, ಅದಕ್ಕೆ ವ್ರತ ನಿಯಮಗಳು ಹೇಳಿದ್ದಾರೆ ಎಲ್ಲ ಭಾಗವತದಲ್ಲಿ. ಆ ವ್ರತದಿಂದ ನೀನು ಈ ರೀತಿಯಾಗಿ ವ್ರತ ಮಾಡಬೇಕು, ಆ ವ್ರತದಿಂದ ಸಂತುಷ್ಟನಾಗಿ ಪರಮಾತ್ಮ ನಿನಗೆ ಮಗನಾಗಿ ಅವತಾರ ಮಾಡ್ತಾನೆ, ಆಗ ನಿನ್ನ ಇಷ್ಟವನ್ನು ಪೂರೈಸ್ತಾನೆ ಅಂತ ಕಶ್ಯಪರು ಹೇಳ್ತಾರೆ. ಅದಿತಿ ದೇವಿ ಹಾಗೆಯೇ ಗಂಡನಿಂದ ಆ ವ್ರತವನ್ನು ಉಪದೇಶ ಪಡೆದು ಹಾಗೇ ಮಾಡ್ತಾಳೆ, ಆ ಪಯೋವ್ರತವನ್ನು ಮಾಡ್ತಾಳೆ. ಪಯೋವ್ರತದಿಂದ ಸಂತುಷ್ಟನಾಗ್ತಾನೆ ಪರಮಾತ್ಮ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ 12ನೇ ದಿನ ಶ್ರವಣ ನಕ್ಷತ್ರದಲ್ಲಿ ಇವಳು ಮಾಡಿದ ವ್ರತದಿಂದ ಸಂತುಷ್ಟನಾಗಿ ಪರಮಾತ್ಮ ಅಭಿಜನ್ ಮುಹೂರ್ತದಲ್ಲಿ ಅವತಾರ ಮಾಡ್ತಾನೆ. ಅವನೇ ವಾಮನನಾಗಿ ಪರಮಾತ್ಮ ಅವತಾರ ಮಾಡ್ತಾನೆ. ಪರಮಾತ್ಮ ವಿಚಾರ ಮಾಡಿದ, ಆ ಬಲಿಯನ್ನ ಬಲದಿಂದ ನಿಗ್ರಹ ಮಾಡಬಾರ್ದು ಎಂಬುದಾಗಿ ವಿಚಾರ ಮಾಡಿದ. ಯಾಕೆಂದರೆ ಬಲಿಯನ್ನ ಬೇಡಿ, ದಾನವನ್ನು ಕೊಡುವಂತ ಬೇಡಿ ಆ 3 ಲೋಕವನ್ನು ಕಸೆದು ಅದನ್ನ ದೇವೇಂದ್ರನೇ ಕೊಡಬೇಕಂತ ಪರಮಾತ್ಮ ವಿಚಾರ ಮಾಡಿದ. ಈ ರೀತಿಯಾಗಿ ವಿಚಾರ ಮಾಡಿ ಪರಮಾತ್ಮ ಹಾಗೆ ಮಾಡ್ತಾನೆ. ತಾನು ಸಂಕಲ್ಪ ಮಾಡ್ತಾನೆ. ಅಲ್ಲೆಲ್ಲ ಭಾಗವತ ಕಥೆ ಬರ್ತದೆ.
ಶುಕ್ರಾಚಾರ್ಯ ಬರ್ತಾರೆ, ಗುರುಗಳು ಕೊಡಬೇಡ ಅಂತ ಹೇಳ್ತಾರೆ. ನಾನು ಕೊಟ್ಟ ಮಾತನ್ನು ತಪ್ಪಲ್ಲ ಅಂತ ಇವನು ಹೇಳ್ತಾನೆ. ಅದನ್ನು ಅಲ್ಲಿ ಕಥೆ ವಿಸ್ತಾರವಾಗಿ ಬರ್ತದೆ. ಅದರಿಂದ ಪರಮಾತ್ಮ ಅವನು ಕೃಷ್ಣ ಕೊಡ್ತೇನೆ ಅಂತ ಹೇಳಿ ನೀರು ಬಿಟ್ಟ ತಕ್ಷಣ ಅಲ್ಲಿ ಪರಮಾತ್ಮ ವಾಮನನಿಂದ ತ್ರಿವಿಕ್ರಮನಾಗಿ ಬೆಳೆದು ಅದನ್ನೆಲ್ಲವನ್ನು ಕೂಡ ವ್ಯಾಪಿಸ್ತಾನೆ. ಅದನ್ನು ದೇವತೆಗಳಿಗೆ ಕೊಡ್ತಾನೆ ಎಂಬುದಾಗಿ ಅದನ್ನು ತಿಳಿಸ್ತಾನೆ. ಆ ಕಥೆಯನ್ನು ಹೇಳಿ ಅಲ್ಲಿ ಪರಮಾತ್ಮ ಆ ವಾಮನನಿಂದ ಅವತಾರದಿಂದ ಕಾಶ್ಯಪ ವಂಶ ಪ್ರಸಿದ್ಧಿ ಆಗ್ತದೆ. ಯಾಕಂದರೆ ಕಶ್ಯಪರಿಂದ ಉಪದೇಶ ಪಡೆದು ಅದರಿಂದ ಪರಮಾತ್ಮ ಅವತಾರ ಮಾಡ್ತಾನೆ. ಹಾಗಾಗಿ ಆ ಕಾಶ್ಯಪ ವಂಶ ಪ್ರಸಿದ್ಧವಾಗ್ತದೆ. ಇಂತಹ ಕಾಶ್ಯಪ ಗೋತ್ರದಲ್ಲಿ ತಿಮ್ಮಣ್ಣ ಡಣಾಯಕ ಎಂಬ ಒಬ್ಬ ಶ್ರೇಷ್ಠ ಪುರುಷ ಹುಡುಕ್ತಾನೆ. ಅವನು ಒಳ್ಳೆಯ ಪ್ರಸಿದ್ಧಿ, ತನ್ನ ಪ್ರಭಾವ ಹೆಚ್ಚಿಗಿತ್ತವರಿಗೆ. ಡಂಕಿನಪುರ ಅಂತ ಒಂದು ಊರು, ಆ ಊರಿನಲ್ಲಿಯೇ ಇವರು ರಾಜನಾಗಿ ವಾಸ ಮಾಡುತ್ತಿದ್ದರು. ಆ ವಂಶದಲ್ಲಿ ತದನ್ವಭಾಗೇ ಜನಿತೋ ದ್ವಿಜೋತ್ತಮ ಮಹೀತಲೆ ತಿಮ್ಮರಸಾರ್ಯ ನಾಮ ಭಾಗ್ ಉವಾಸ ನಾರೀ ಸರಸೀತಿ ವಿಶ್ರುತಾಂ ಪುರಿ ಮುದಾರೋ ನಿಜ ತೇಜಸಾರ್ಜಿತ. ಆ ತಿಮ್ಮಣ್ಣ ಡಣಾಯಕನ ವಂಶದಲ್ಲಿ ತಿಮ್ಮರಸಾರ್ಯ ಎಂಬುವರು ಹುಡುತ್ತಾರೆ ಇವರಿಂದ. ಅವರು ಒಳ್ಳೆಯ ಬ್ರಾಹ್ಮಣೋತ್ತಮ, ಶೂರ, ದಾನಶ್ರೇಷ್ಠ, ಒಳ್ಳೆಯ ಆ ತಿಮ್ಮರಸಾರ್ಯ ಎಂಬುವರು ಹುಡುತ್ತಾರೆ. ಅವರು ಒಳ್ಳೆಯ ಶ್ರೇಷ್ಠರಾಗಿರ್ತಾರೆ. ಅವರು ನಾರೀ ಸರಸಿ ಎಂಬ ಭೂಮಿಯಲ್ಲಿ ಅಲ್ಲಿ ಅವರು ವಾಸ ಮಾಡ್ತಾ ಇರ್ತಾರೆ. ಆ ಪ್ರಖ್ಯಾತವಾದ ಪಟ್ಟಣದು ಉವಾಸ ನಾರಿ ಸರಸೀತಿ ವಿಶ್ರುತ. ಅಲ್ಲಿ ನಾರೀ ಸರಸಿ ಎಂಬ ಭೂಮಿಯನ್ನು ಪಟ್ಟಣವನ್ನಾಗಿ ಮಾಡಿ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಯಾರು? ತಿಮ್ಮರಸಾರ್ಯ ಎಂಬುವರು. ಕಾಶ್ಯಪ ಗೋತ್ರದಿಂದ ತಿಮ್ಮನಾಯಕ, ತಿಮ್ಮರಸಾರ್ಯ, ತದನಂತರ ಅವರ ಮಗ ತಿಮ್ಮರಸಾರ್ಯ, ತದನಂತರ ಹುಟ್ಟಿದವರು ಯಾರು? ಅಜಾಯತಾಸ್ಮಾತ್ ಅವನೀಸುರೋತ್ತಮಾತ್ ಭುವಿ ಪ್ರತೀತ ಪಣಿಸಾಯಿ ಸಂಜ್ಞಯ. ಅವರ ತದನಂತರ ಕಾಶ್ಯಪ ಗೋತ್ರದಲ್ಲಿ ಬಂದಿರತಕ್ಕಂಥವರು ತಿಮ್ಮರಸಾರ್ಯರಿಗೆ ಪಣಿಶಾಯಿ ಎಂಬ ಪ್ರಸಿದ್ಧನಾದ ಮಗ ಹುಡ್ತಾನೆ. ಪಣಿಶಾಯಿ ಎಂಬುವರನ್ನು ಪಡಿತಾರೆ. ಅವರು ಕೃತಮಾಲಿಕಾ ಅಂತ ಒಂದು ನದಿ, ಆ ನದಿಯ ಜಲದಿಂದ ಪವಿತ್ರವಾಗಿರ್ತಕ್ಕಂತಹ ಒಂದು ಪಟ್ಟಣ. ಆ ಪಟ್ಟಣ ಯಾವುದು ಅಂದರೆ ಮಧುರ ಅಂತ ಒಂದು ಪಟ್ಟಣ. ಆ ಪಟ್ಟಣದಲ್ಲಿ ಇವರು ಪಣಿಶಾಯಿ ಎಂಬುವರು ವಾಸ ಮಾಡ್ತಾ ಇರ್ತಾರೆ. ಇಂತಹ ಪಣಿಶಾಯಿ ಎಂಬುವರಿಗೆ ಒಬ್ಬ ಬುದ್ಧಿವಂತನಾದ ಮಗ ಹುಡುತ್ತಾನೆ. ಅರಾತಿ ವಿದ್ವದ್ ದ್ವಿಜರ್ಯಾರ್ಥ ವೃದ್ಧಿಂ ಸರಸ್ವತಿ ನಿತ್ಯ ನಿವಾಸ ಮಂದಿರಂ ಅಭೂತಭೂತೋಪಮ ಬುದ್ಧಿಸಾಗರ ಸ್ವತೋಸ್ಯ ಲಕ್ಷ್ಮೀ ನರಸಿಂಹನಾಮ ಭಾಗ್. ಈ ಪಣಿಶಾಯಿ ಎಂಬುವರೇನಿದ್ರು ಅವರಿಗೆ ಲಕ್ಷ್ಮೀ ನರಸಿಂಹ ಅಂತ ಹೆಸರಿನಿಂದ ಒಬ್ಬ ಮಗ ಹುಡುತ್ತಾನೆ. ಅವರಿಗೆ ಲಕ್ಷ್ಮೀ ನರಸಿಂಹ ಅಂತ ನಾಮಕರಣ ಮಾಡ್ತಾರೆ. ಅವರು ಎಂಥ ಪಾಂಡಿತ್ಯ ಇತ್ತು ಅಂದರೆ ಸರಸ್ವತಿಯ ವಾಸಸ್ಥಾನ ಅಂತ ಅವ್ರಿಗೆ ಕರಿತಿತ್ತು. ಅಂತಹ ವಿದ್ವಾಂಸರು, ಎಲ್ಲಿ ನೋಡಿದರೂ ಜಯ ಎಂಬುದು ಅವರಲ್ಲಿ ಇರ್ತಿತ್ತು. ಎಂತಹ ಪ್ರತಿವಾದಿಗಳು ಬಂದರೂ ಅವರನ್ನು ವಾಕ್ಯಾರ್ಥದಲ್ಲಿ ಸೋಲಿಸ್ತಿದ್ರು. ಅವರಿಗೆ ಅವರ ಬುದ್ಧಿಮಟ್ಟಕ್ಕೆ ಹೋಲಿಕೆ ಮಾಡುವ ಯಾವ ವಸ್ತುವೇ ಇರಲಿಲ್ಲಂತ. ಅಂತಹ ವಿದ್ವಾಂಸರು ಲಕ್ಷ್ಮೀ ನರಸಿಂಹಾಚಾರ್ಯರು ಎಂಬುದನ್ನು ತಿಳಿಸ್ತಾರೆ. ಆ ಲಕ್ಷ್ಮೀ ನರಸಿಂಹಾಚಾರ್ಯರು ಫಣಿಶಾಯಿ ಅವರ ಮಕ್ಕಳು. ಅವರು ಯಾರು ಅಂದರೆ ಈ ಮುಂದೆ ತಿಮ್ಮಣ್ಣಾಚಾರ್ಯರು ತಮ್ಮ ಮಗಳಿಗೆ ಯೋಗ್ಯವರನ್ನು ಹುಡುಕೋಬೇಕಂತ ಏನು ಚಿಂತೆ ಮಾಡ್ತಾರೆ, ಅವರೇ ಈ ಲಕ್ಷ್ಮೀ ನರಸಿಂಹಾಚಾರ್ಯ. ಅವರ ಪರಂಪರೆಯನ್ನು ಇಲ್ಲಿ ತನಕ ವರ್ಣನೆ ಮಾಡ್ತಾರೆ. ಆ ಲಕ್ಷ್ಮೀ ನರಸಿಂಹಾಚಾರ್ಯರು ಫಣಿಶಾಯಿ ಎಂಬುವರ ಮಕ್ಕಳು. ತಂದೆಯನ್ನು ಮಾಡಿದ ಕೃತೋಪನೀತೇ ಸುಕೃತಾಕೃತೇರಯಂ ಸುತಸ್ಸ ವೈವಾಹಿಕ ಶೋಭನೋದಯಂ ಚಿಕೀರ್ಷುರಾಗಾತ್ ಕಿರಯತ್ರ ಸಂಸಿತೋ ಸುತಾ ವಿಮೋಹೋತ್ಸವಕಾರಿ ದಂಪತಿ. ಅವರು ತಂದೆ ಮಗನಿಗೆ ಯೋಗ್ಯ ಕಾಲದಲ್ಲಿ ಉಪನಯನ ಮಾಡ್ತಾರೆ. ಉಪನಯನ ಮಾಡಿದ ಮೇಲೆ ವಿದ್ಯಾಭ್ಯಾಸವನ್ನು ಕೂಡ ಮಾಡಿಸ್ತಾರೆ. ಒಳ್ಳೆಯ ಉಪನಯನ ಆದ ತಕ್ಷಣ ವಿದ್ಯಾಭ್ಯಾಸ ಆಯಿತು. ಒಳ್ಳೆಯ ತಾರುಣ್ಯ, ಲಕ್ಷ್ಮೀ ನರಸಿಂಹಾಚಾರ್ಯ ಒಳ್ಳೆಯ ತಾರುಣ್ಯ ಇತ್ತು. ಒಳ್ಳೆ ನೋಡಲಿಕ್ಕೂ ಕೂಡ ಬಹಳ ಸುಂದರವಾಗಿದ್ದರು. ಅವರ ಮುಖದಲ್ಲಿ ಆ ವರ್ಚಸ್ಸು ಇತ್ತು. ಒಳ್ಳೆಯ
ಅನುಷ್ಠಾನವುಳ್ಳವರಾಗಿದ್ದರು. ತಂದೆ ಏನು ಮಾಡಿದರು, ಮಗ ಉಪನಯನ ಆಯಿತು, ನಾಮಕರಣ ಆಯಿತು, 8 ವರ್ಷ ಉಪನಯನ ಆಯಿತು. ಉಪನಯನ ಒಳ್ಳೆ ವಿದ್ಯಾಭ್ಯಾಸವನ್ನು ಕೂಡ ಪಡೆದರು. ಪಡೆದ ಮೇಲೆ ತಂದೆ ಏನು ಮಾಡಿದರು, ಪಣಿಶಾಯಿ ಎಂಬುವರು ನನ್ನ ಮಗನಿಗೆ ವಿವಾಹ ಮಾಡಬೇಕು ಎಂಬುದಾಗಿ ಅವರು ಕೂಡ ಅಪೇಕ್ಷೆ ಬಂತು. ಕನ್ಯಾವೇಕ್ಷಣೆಯಲ್ಲಿಯೂ ಕೂಡ ಅವರಿದ್ದರು. ಆಗ ಅವರೇನು ಮಾಡಿದರು, ಚಿಕೀರ್ಷುರಾಗಾತ್ ಕಿಲಯತ್ರ ಸಂಸ್ಥೋ ಸುತಾ ವಿಮೋಹೋತ್ಸವ ಕಾರ್ಯದಂಪತಿ. ಅವರೇನು ಮಾಡಿದರು, ಈ ತಿಮ್ಮಣ್ಣಾಚಾರ್ಯರ ಮಗಳಿದ್ದಾಳೆ ಅಂತ ಇವರಿಗೆ ಗೊತ್ತಾಯಿತು. ಅವರು ಕೂಡ ತಮ್ಮ ಮಗಳಿಗೆ ಯೋಗ್ಯ ವರನನ್ನು ಹುಡುಕ್ತಾ ಇದ್ದಾರೆ ಎಂಬುದು ಕೂಡ ಇವರಿಗೆ ಸುದ್ದಿ ಗೊತ್ತಾಯಿತು. ಸುದ್ದಿ ಗೊತ್ತಾಗಿ ಅವರೇನು ಮಾಡ್ತಾರೆ, ಈ ತಿಮ್ಮಣ್ಣಾಚಾರ್ಯರ ಹತ್ರ ಹೋಗ್ತಾರೆ. ತಮ್ಮ ಮಗಳನ್ನು ಕನ್ಯೆಯನ್ನು ಕೇಳುವುದಕ್ಕಾಗಿ ಅವರೆಲ್ಲಿ ವಾಸ ಮಾಡ್ತಿದ್ರು, ತುಂಡೀರ ಎಂಬ ಆ ಮಂಡಲದಲ್ಲಿ ಕಾವೇರಿ ಎಂಬ ಪಟ್ಟಣದಲ್ಲಿ ವಾಸ ಮಾಡ್ತಿದ್ರು ತಿಮ್ಮಣ್ಣಾಚಾರ್ಯರು ದಂಪತಿಗಳು. ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಹೇಳ್ತಾರೆ, ನಿಮ್ಮ ಮಗಳನ್ನು ನಮ್ಮ ಮಗನಿಗೆ ಕೊಡಬೇಕು, ಕನ್ಯಾದಾನ ಮಾಡಬೇಕಂತ ಕೇಳ್ತಾರೆ. ಸಮಾಗತಂ ಸದ್ಮ ಸ್ವತೋಚಿತಂ ವರಂ ಸ್ವಕೀಯ ವಂಶಾನುಗುಣಾನ್ವಯೋದ್ಭವಂ ಸುತಾಕರಂ ಗ್ರಾಹ ಯತಿಸ್ಮ ಮಾನ್ಯದೀಹಿ ಅಪೂಜಯತ್ ತತ್ಪಿತರೋ ಸಬಾಂಧವು. ಒಂದು ಮಾತಿದೆ, ಏನಂದರೆ ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ ಅಂತ. ವಾದ ಮಾಡಬೇಕು ಅಂದರೆ ಪ್ರತಿವಾದಿಯು ಅದೇ ತರಹದ ಪಾಂಡಿತ್ಯುಳ್ಳವನಾಗಿರಬೇಕು. ಈಗ ನಾವು ಲೋಕರೂಢಿ ಕೇಳಿದ್ರು, ಜಗಳ ಆಡಬೇಕಂತಂದ್ರೆ ಒಬ್ಬ ಬಲಿಷ್ಠ ಒಬ್ಬ ಕನಿಷ್ಠ ಆಯಿತು, ಜಗಳ ಆಡಲಿಕ್ಕೆ ಹೇಗೆ ಸಾಧ್ಯ? ಅವನು ಯಾರು ಬಲಶಾಲಿ ಆಗಿಲ್ಲವೋ ಅವನು ಸೋತೇ ಹೋಗ್ತಾನೆ ಬಲಿಷ್ಠನ ಮುಂದೆ. ಹಾಗೆ ಇಲ್ಲಿ ಹೇಳ್ತಾರೆ, ವಾದದಲ್ಲಿಯೂ ಕೂಡ ವಿವಾಹದಲ್ಲಿಯೂ ಕೂಡ ಸಮಯೋರೇವ ಶೋಭತೆ. ಒಂದೇ ಸ್ಥಾನದಲ್ಲಿ ಕೆಟಗರಿಯಲ್ಲಿ ಇಬ್ಬರು ಒಂದೇ ಇದ್ದರೆ ಚೆನ್ನಾಗಿರ್ತದೆ. ಇಲ್ಲಾಂದ್ರೆ ಸೂರ್ಯ ಏನಾಗ್ತದೆ, ಸ್ವಲ್ಪ ದಿವಸ ಆದಮೇಲೆ ನಾವೇ ಲಗ್ನ ಮಾಡಿಕೊಂಡ್ವಿ, ನಿಮ್ಮ ತಂದೆಯನ್ನು ಕೊಟ್ಟರು ಅಂತ ಇವ್ರು ಅಂತಾರೆ. ನಿಮ್ಮ ಕನ್ಯೆನೇ ಸಿಕ್ತಿದ್ದನ್ನು ನಾವು ಕೊಟ್ಟು ನಿಮ್ಮ ಪುಣ್ಯ ಅಂತ ಇವ್ರು ಅಂತಾರೆ. ಈಗೇನಾಗ್ತದೆ, ಒಂದಕ್ಕೊಂದು ಜಗಳ ಪ್ರಾರಂಭವಾಗ್ತದೆ. ಅದನ್ನೇ ಹೇಳ್ತಾರೆ, ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ. ಏನೇ ಮಾಡಿದರೂ ಸಮಾನ ಇತ್ತಂದರೆ ಆವಾಗ ಅದು ಶೋಭ ಆಗ್ತದೆ. ಅದನ್ನು ಹೇಳ್ತಾರೆ ಇಲ್ಲಿ. ಈ ಉತ್ತಮ ಜ್ಞಾನಿಗಳು ತಿಮ್ಮಣ್ಣಾಚಾರ್ಯರು ಅಂದರೆ ವೆಂಕಟನಾಥರ ತಂದೆ, ರಾಯರಾಗೋ ಮುಂದೆ ಆಗ್ತಾರೆ ಅವರ ತಂದೆ ತಿಮ್ಮಣ್ಣಾಚಾರ್ಯರು ಒಳ್ಳೆ ವಿದ್ವಾಂಸರು. ಅವರು ಮಗಳಿಗೆ ಒಳ್ಳೆ ವರನನ್ನು ಹುಡುಕಬೇಕು ಅಂತ ಚಿಂತೆ ಮಾಡ್ತಿದ್ರು. ಇವರು ಕನ್ಯಾರ್ಥಿಯಾಗಿ ಮನೆಗೆ ಬಂದಿದ್ದಾರೆ. ನೋಡಿದರು, ಆ ವರನನ್ನು ನೋಡಿದರು. ವರನ ನೋಡಿ ಬಹಳ ಸಂತೋಷ ಆಯಿತು. ಒಳ್ಳೆ ಲಕ್ಷಣವಾಗಿದ್ದಾನೆ, ತಾರುಣ್ಯದಿಂದ ಕೂಡಿದ್ದಾನೆ, ಒಳ್ಳೆ ವಿದ್ವಾಂಸ. ಹಾಗಾಗಿ ನಾನು ಕೂಡ ನಮ್ಮ ಮಗಳಿಗೆ ಆ ಒಳ್ಳೆಯ ವಿದ್ವಾಂಸನನ್ನೇ ನಾನು ಹುಡುಕ್ತಾ ಇದ್ದೆ. ಈ ಲಕ್ಷ್ಮೀ ವರನನ್ನು ನೋಡಿ ಖುಷಿಯಾಗ್ಬಿಡ್ತು ಇವರಿಗೆ. ನನ್ನ ಮಗಳಿಗೆ ಇವನೇ ಯೋಗ್ಯ ವರ ಎಂಬುದಾಗಿ ವಿಚಾರ ಮಾಡಿ ಅವರು ಸಂಕಲ್ಪ ಮಾಡಿದರು, ನಮ್ಮ ಮಗಳನ್ನು ನಿಮ್ಮ ಮಗನಿಗೆ ಕೊಡ್ತೇವೆ ಎಂಬುದಾಗಿ ಸಂಕಲ್ಪ ಮಾಡಿದರು. ಬಹಳ ಸಂಭ್ರಮದಿಂದ ವಿವಾಹ ಆಗ್ತದೆ. ತಮ್ಮ ಮಗಳ ತಿಮ್ಮಣ್ಣಾಚಾರ್ಯರು ತಮ್ಮ ಮಗಳ ವಿವಾಹವನ್ನು ಬಹಳ ಸಂಭ್ರಮದಿಂದ ಮಾಡ್ತಾರೆ. ಮದುವೆಗೆ ಬಂದಿರುವಂತಹ ಈ ವರನ ಕಡೆ ಎಲ್ಲ ಮಾತಾಪಿತೃಗಳಿಗೆ, ಬಂಧು ಬಾಂಧವರಿಗೆ ವಸ್ತ್ರ, ಗಂಧ, ಪುಷ್ಪ, ಭೋಜನ, ತಾಂಬೂಲ ಎಲ್ಲ ಉಪಚಾರಗಳಿಂದ ಪೂಜಿಸಿದರು. ಆಗ ಈ ಯಥೋಚಿತವಾಗಿ ಸತ್ಕಾರವನ್ನು ಮಾಡ್ತಾರೆ. ಆಗಿನ ಕಾಲದಿಂದಲೂ ಕೂಡ ಬಂಧು ಬಾಂಧವರಿಗೆ ಯಥೋಚಿತವಾದ ಸತ್ಕಾರವನ್ನು ಮಾಡ್ತಿದ್ರು. ಇವರು ಕೂಡ ಅದೇ ತರಹದ ಉಪಚಾರಗಳನ್ನೆಲ್ಲರಿಗೂ ಕೂಡ ಮಾಡ್ತಾರೆ. ಮಾಡಿ ವೈಭವದಿಂದ ತಮ್ಮ ಮಗಳ ವಿವಾಹವನ್ನು ಕೂಡ ಮಾಡ್ತಾರೆ. ತಿಮ್ಮಣ್ಣಾಚಾರ್ಯ ಇರೋದು ಆ ಚಿಂತೆ ಪ್ರಾರಂಭವಾಗಿತ್ತು, ಮಗಳ ವಿವಾಹ ಅಂತ. ದೇವರ ಅನುಗ್ರಹದಿಂದ ಆ ಲಕ್ಷ್ಮೀ ನರಸಿಂಹಾಚಾರ್ಯರ ಪಾಂಡಿತ್ಯಕ್ಕೆ ಮೆಚ್ಚಿ, ಅವರ ಸೌಂದರ್ಯಕ್ಕೆ ಮೆಚ್ಚಿ, ತಾರುಣ್ಯ ಇತ್ಯಾದಿ ಎಲ್ಲ ಲಕ್ಷಣಗಳು ಕೂಡಿದ ವರನಿಗೆ ತಮ್ಮ ಮಗನ ಕೊಟ್ಟು ವಿವಾಹ ಮಾಡಿದರು. ತದನಂತರ ಮಗಳ ವಿವಾಹ ಆಯಿತು. ವಿವಾಹದ ನಂತರ ತಿಮ್ಮಣ್ಣಾಚಾರ್ಯರು ಏನು ಮಾಡಿದರು, ಅವರಿಗೆ 3 ಜನ ಮಕ್ಕಳು. ಒಂದು ಗೋಪಿಕಾಂಬ, ಅದು ಲಗ್ನ ಆಯಿತು. ಇನ್ನಿದ್ದವರು ಯಾರು, ಇಬ್ಬರು, ಗುರುರಾಜಾಚಾರ್ಯರು, ವೆಂಕಟನಾಥರು, ಇಬ್ಬರು ಇದ್ದಾರೆ. ಇವರಿಗೇನು ನೆಕ್ಸ್ಟ್ ಜವಾಬ್ದಾರಿ ಅಂದರೆ, ನನ್ನ ಹಿರಿಯ ಮಗನಿಗೆ ಉಪನಯನ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಅಥೋಪನೀತಂ ವಿದಧೇ ಪಿತಾಗ್ರತಃ ಸಮುದ್ಭವಸ್ಯಾತ್ಮ ಗುಣಾನುಕಾರಿಣ ಸುತಸ್ಯ ಗರ್ಭ ಕ್ಷಿತಿವಾಸವೋ ಯಥ ಸ್ವವೈರಿದಾತ್ರೀ ಅಥನಾಗ್ರಜನ್ಮನಃ. ಇಲ್ಲಿ ಕವಿಗಳು ಉದಾಹರಣೆ ಕೊಡ್ತಾರೆ. ಹಿಂದೆ ಕೃಷ್ಣ ಬಲರಾಮ ಇಬ್ಬರು ಅಣ್ಣ ತಮ್ಮಂದಿರು. ಇಲ್ಲಿ ವೆಂಕಟನಾಥರು ಮತ್ತು ಗುರುರಾಜಾಚಾರ್ಯ ಇಬ್ಬರು ಅಣ್ಣ ತಮ್ಮಂದಿರು.
ಕೃಷ್ಣ ಬಲರಾಮ ಇಬ್ಬರು ಗೋಕುಲದಲ್ಲಿ ಬೆಳೀತಾ ಇದ್ದಾರೆ. ಕೃಷ್ಣ ಬೆಳೀತಾ ಇದ್ದ, ಆಗ ಕಂಸನ ಕಡೆಯಿಂದ ಸಾಕಷ್ಟು ತಾಪತ್ರಗಳು ಬರ್ತಾ ಇತ್ತು. ಹಾಗೆ ಪೂತನ ಬಂದು ಪೂತನಾ ಜೀವಿತ ಹರಿ ಶಕಟಾಸುರ ಭಂಜನ ಅಂತ ಆ ಕೃಷ್ಣನ ಸ್ತೋತ್ರಕ್ಕೆ ಬರ್ತದೆ. ಆ ಕೊಲ್ಲಲು ಬಂದ ಪೂತನೆಯನ್ನ ಈ ಕೃಷ್ಣ ಅನಾಯಾಸವಾಗಿ ಅವಳನ್ನ ಪ್ರಾಣವೇ ಹೀರಿ ಅವಳನ್ನು ಸಂಹಾರ ಮಾಡಿದ. ಇನ್ನು ಅವನ ಅಣ್ಣ ನೀಲಾಂಬರ, ಯಾರು ಬಲರಾಮ, ಅವರಿಬ್ಬರು ಕೂಡ, ಅವನು ಒಳ್ಳೆಯ ಬಲಿಷ್ಠ, ಇಬ್ಬರು ಬೆಳೀತಾ ಇದ್ರು. ದಿನೇ ದಿನೇ ಬೆಳೀತಾ ಇರಬೇಕಾದ್ರೆ ಅಲ್ಲಿ ವಸುದೇವನಿಗೂ ಚಿಂತೆ ಶುರುವಾಯಿತು. ಅವನೇನು ಮಾಡ್ದ, ಗರ್ಗಾಚಾರ್ಯನ ಕರೆದಂತೆ. ಅವ್ರು ಪುರೋಹಿತರು ಗರ್ಗಾಚಾರ್ಯನ ಕರೆದು, ಸ್ವಾಮಿ, ನಮ್ಮ ಹಿರಿಯ ಮಗನಾದ ಬಲರಾಮನಿಗೆ ಉಪನಯನ ಮಾಡಬೇಕು, ನೀವು ಮಾಡಿಸ್ಬೇಕು ಅಂತ. ಹಾಗೆ ತಿಮ್ಮಣ್ಣಾಚಾರ್ಯರಿಗೂ ಅನ್ನಿಸ್ತಂತೆ, ಇಬ್ಬರು ಅಣ್ಣ ತಮ್ಮಂದ್ರು ಇವರಿಗೆ. ಹಾಗಾಗಿ ನನ್ನ ದೊಡ್ಡ ಮಗನಿಗೆ ಉಪನಯನ ಮಾಡಬೇಕು ಎಂಬುದಾಗಿ ವಿಚಾರ ಮಾಡಿ, ಯಾವಾಗ ವಿಚಾರ ಮಾಡಿದರು, ತಮ್ಮ ಮಗಳ ವಿವಾಹ ಆದ ನಂತರ, ವಿವಾಹ ಮುಗಿದ ಮೇಲೆ ಸ್ವಲ್ಪ ಸಮಯ ಕಳೆದ ಮೇಲೆ ತಿಮ್ಮಣ್ಣಾಚಾರ್ಯರು ಗರ್ಗಾಚಾರ್ಯರು ಬಲರಾಮನ ಉಪನಯನ ಮಾಡಿದಂತೆ ಹಿರಿಯ ಮಗನಾದ ಮತ್ತೆ ಅವರಂತೆಯೇ ಗುಣಶಾಲಿಯಾಗಿರ್ತಕ್ಕಂತಹ ಗುರುರಾಜಾಚಾರ್ಯರಿಗೆ ಈ ತಿಮ್ಮಣ್ಣಾಚಾರ್ಯರು ಉಪನಯನ ಮಾಡ್ತಾರೆ. ಉಪನಯನ ಆದಮೇಲೆ ಸ್ವಲ್ಪ ದಿವಸಗಳು ಕಳಿತು. ಋತೋ ವಸಂತೆ ನುಜಮಷ್ಟಹಾಯನಂ ತಮಗ್ರಜೋ ಮಾಸಿ ಮಧಾವಪಾನಯತ್ ನಿಘಂಟುನಾಲೀಲಿಪ ಲಬ್ಧ ನೈಪುಣಂ ಪಿತುಸ್ಸಮಾನಂ ಕಲಯನ್ನಿವಾತ್ಮನಃ. ಅಣ್ಣನ ಉಪನಯನ ಆಯಿತು. ಉಪನಯನ ಆದ ಮೇಲೆ ಸ್ವಲ್ಪ ತಿಂಗಳು ಕಳೆದು ದಿನಗಳು ಕಳೆದ ಮೇಲೆ ದೈವವಶಾತ್ ಪರಮಾತ್ಮಿಚ್ಛೆಯಂತೆ ತಿಮ್ಮಣ್ಣಾಚಾರ್ಯರು ಕಾಲಾಗ್ತಾರೆ, ದಿವಂಗತರಾಗ್ತಾರೆ. ದಿವಂಗತರಾದ ಮೇಲೆ ಇಡೀ ಜವಾಬ್ದಾರಿ ಯಾರ ಮೇಲೆ? ಮನೆಯ ಹಿರಿಯ ಅಣ್ಣ ಗುರುರಾಜಾಚಾರ್ಯ ಮೇಲೆ ಬಿತ್ತು. ಹಿರಿಯರು ಅವರೇ ಆದ್ದರಿಂದ ಮನೆಯ ಜವಾಬ್ದಾರಿಯನ್ನು ಅವರ ಮೇಲೆ ಬಿದ್ದ ಮೇಲೆ ಆ ವೆಂಕಟನಾಥರ ತಂದೆ ತಾಯಿಗಳು ದಿವಂಗತರಾದರು. ಹಿರಿಯ ಮಗನಾದ ಗುರುರಾಜಾಚಾರ್ಯರು ಈ ಇಡೀ ಸಂಸಾರದ ಭಾರ ಅವರ ಮೇಲೆ ಬಂತು. ಅವರೇನು ಮಾಡಿದರು, ತನ್ನ ತಮ್ಮ ವೆಂಕಟನಾಥರನ್ನ ತಮ್ಮ ತಂದೆಗೆ ಸಮಾನವಾಗಿ ಬೆಳೆಸಬೇಕು ಪಾಂಡಿತ್ಯದಲ್ಲಿ ಅಂತ ವಿಚಾರ ಬಂತವರಿಗೆ. ಈಗ ತಮ್ಮನನ್ನು ಒಳ್ಳೆ ವಿದ್ವಾಂಸನನ್ನಾಗಿ ಮಾಡಬೇಕು ತಂದೆಯಂತೆ ಅಂತ ಅಣ್ಣನಿಗೆ ವಿಚಾರ ಬಂತು. ಈ ವೇದವಿದ್ಯೆಯನ್ನು ಓದಬೇಕು ಅಂತಂದಾದರೆ, ಶಾಸ್ತ್ರವನ್ನು ಓದಬೇಕಂತಾದರೆ, ವೇದಾಂತ ಶಾಸ್ತ್ರವನ್ನು ಓದಬೇಕಂತಾದರೆ ಅದಕ್ಕೆ ಅಧಿಕಾರೇನು ಉಪನಯನ ಆಗಬೇಕು. ಉಪನಯನ ಆಯಿತು ಅಂತಂದರೆ ವೇದ ಅಧ್ಯಯನ ಮಾಡಲಿಕ್ಕೆ ಅಧಿಕಾರ ಸಿಗ್ತದೆ. ಹಾಗಾಗಿ ಅಣ್ಣ ಏನು ವಿಚಾರ ಮಾಡಿದ, ನಮ್ಮ ತಮ್ಮನನ್ನು ವಿಶೇಷ ವಿದ್ವಾಂಸರನ್ನಾಗಿ ಮಾಡಬೇಕು, ಹಾಗಾಗಿ ಉಪನಯನ ಮಾಡೋಣ ಇವನಿಗಂತೆ ಆ ಅಣ್ಣ ಗುರುರಾಜಾಚಾರ್ಯ ಸಂಕಲ್ಪ ಮಾಡ್ತಾರೆ. ಸಂಕಲ್ಪ ಮಾಡಿದರು, ತಮ್ಮನಿಗೆ ಉಪನಯನ ಮಾಡೋಣ ಅಂಥೇಳಿ ಉಪನಯನ ಮಾಡಿಸಿ ವಿದ್ಯಾಭ್ಯಾಸ ಮಾಡಿಸಿದರೆ ನಾನು ನನ್ನ ತಂದೆಗೆ ಗೌರವ ಕೊಟ್ಟಂತಾಗ್ತದೆ. ಯಾಕಂದ್ರೆ ಜವಾಬ್ದಾರಿ ಬಂತಲ್ಲ, ಅಣ್ಣನಾದವ ತಮ್ಮನನ್ನು ಸರಿಯಾಗಿ ವಿದ್ವಾಂಸನನ್ನಾಗಿ ಮಾಡಿದರೆ ತಂದೆ ಎದುರು ಅದೇ ಮಾಡ್ತಿದ್ರು, ಅಣ್ಣನಾಗಿ ನಾನು ಅದೇ ಮಾಡ್ತೀನಿ ಅಂತ ಹೇಳಿ ಗುರುರಾಜಾಚಾರ್ಯ ವಿಚಾರ ಮಾಡಿ ಅವ್ರೇನು ಮಾಡಿದ್ರು, ತಮ್ಮನಿಗೆ ಉಪನಯನ ಮಾಡ್ತಾರೆ. ಅಷ್ಟೊತ್ತಿಗೆ ಈ ವೆಂಕಟನಾಥನಿಗೆ 8 ವರ್ಷ. ನೋಡಿ, ಎಲ್ಲ ಈ ಕಥೆಗಳಲ್ಲಿ ಸಂಸ್ಕಾರಗಳು ಯಾವ ಯಾವ ಕಾಲಕ್ಕಾಗಬೇಕು ಅದೇ ಕಾಲಕ್ಕೆ ಮಾಡ್ತಾ ಬಂದಿದ್ದಾರೆ. 8ನೇ ವರ್ಷಕ್ಕೆ ಸರಿಯಾಗಿ ಇವರಿಗೆ ಬಂದಿದ್ದು ಉಪನಯನ ಮಾಡ್ತಾರೆ. ಹಾಗಾಗಿ ಸಂಸ್ಕಾರ ಬಹಳ ಮಹತ್ವ. ಯಾಕಂದ್ರೆ ಸಂಸ್ಕಾರ ಮಾಡದಿದ್ದರೆ ಮುಂದೆ ಅವನಿಗೆ ಒಳ್ಳೆ ವಿದ್ವಾಂಸನಾಗುವುದಿಲ್ಲ, ವಿದ್ಯೆ ಬರುವುದಿಲ್ಲ, ಜ್ಞಾನ ಬರುವುದಿಲ್ಲ. ಹಾಗಾಗಿ ನಾವು ಸಂಸ್ಕಾರವನ್ನು, ಈಗ ಉಪನಯನ ಹೆಂಗಾಗ್ಯದ, ಬರ್ತಾರೆ ಆಚಾರ್ಯ ಮುಹೂರ್ತ ಕೊಡ್ರಿ, ಮಗನ ವಿವಾಹ ನಿಶ್ಚಿತವಾಗಿದೆ, ಆಯಿತು, ಸೋಡು ಮಂಜ್ವಿ, ದೇವ ಸಮಾರಾಧನೆ, ವಿವಾಹ ಅಂತ ನಾವು ಕೊಟ್ಟಾಗ ಇಲ್ಲ ಉಪನಯನೂ ಆಗಿಲ್ಲರಿ ಅವನಿಗೆ ಅಂತ ಹೇಳ್ತಾರೆ. ಮತ್ತೇನು ಮಾಡೋಕ್ಕಾದ್ರೆ ಉಪನಯನೋ ಡೇಟ್ ಕೊಡ್ರಿ ಅಂತ ಹೇಳ್ತಾರೆ. ಅಲ್ರಿ ಲಗ್ನ ನಿಶ್ಚಯ ಆಗಿದೆ ಅಂತಾರೆ. ಹೌದ್ರಿ, ಆಗಿಲ್ಲ, ಅವ್ನು ಓದ್ಲಿಕ್ಕೆ ಹೋಗಿಬಿಟ್ಟಿದ್ದ, ಅವನೇನ ಅವಾಗ ಅಕ್ಷರ ಮಾಡಿಸ್ಕೊಳ್ಳಿಕ್ಕೆ ಅಳತ್ತಿದ್ದ, ಒಲ್ಲೆ ಅಂತಿದ್ದ, ಹಾಗಾಗಿ ಬಿಟ್ಬಿಟ್ಟಿವಿ. ಏನಾಗ್ಬಿಟ್ಟಿದೆ, ಈಗ ಹಿಂದಿನ ದಿವಸ ಮುಂಜ್ವಿ, ಮಾರನೇ ದಿನ ಸೋಡು ಮುಂಜ್ವಿ, ಮತ್ತು ಅವಾಗೆ ದ್ವಯ ಸಮಾರಾಧನೆ, ರುಕ್ಕೋತ ಲಗ್ನ. ಈಗ ಉಪನಯನ ಹೀಗೆ ಬಂದಿದೆ.
ತಂದೆ ತಾಯಿ ಆದವರು ಮಗ ಒಲ್ಲೆ ಅಂತಾನಂದ್ರೆ ಎರಡು ಕಪಾಳಕ್ಕೆ ಬಾರಿಸಿ ಆದರೂ ಮಾಡಿಸ್ಬೇಕು. ಯಾಕೆಂದರೆ ಸಂಸ್ಕಾರ ನಾವು ಕೊಡದೇ ಇದ್ದರೆ ಅವ್ರ ಮುಂದೆ ಒಳ್ಳೆಯ ಹಾದಿ ಒಳಗೆ ನಡೆಯುವುದಿಲ್ಲ. ಸಂಸ್ಕಾರ ಬಹಳ ಮಹತ್ವ. ಹಾಗಾಗಿ ಉಪನಯನ ಈಗ ಅದೂ ಬಂದಿದೆ. ಇನ್ನೇನು ಆಚಾರ್ಯ ಮಗ ಅಂತ ಬಿಡ್ತಾನೋ, ತಂದೆ ತಾಯಿಗಳು ಬರ್ತಾರೆ, ಆಚಾರ್ಯ ನಮ್ಮ ಮಕ್ಕಳು ನಮ್ಮ ಮಗ ಇಂಥ ಸ್ಕೂಲಿಗೆ ಹೋಗ್ತಾನೆ, ಅದು ಕ್ಷೌರ ಮಾಡಬೇಡ್ರಿ. ಕ್ಷೌರ ಮಾಡದೆ ಅಂದ್ರೆ ಏನಾದ್ರು ಇರ್ತದ ನೋಡ್ರಿ, ಯಾರು ಹೇಳಿಬಿಟ್ಟಿರ್ತಾರೆ, ದರ್ಭದಿಂದ ಕತ್ತರಿಸ್ತಾರೆ, ಸಾಕು ಮುಗಿಸ್ಬಿಡ್ರಿ ಅಷ್ಟೇ ಅಂತ. ತಂದೆ ತಾಯಿಗಳೇ ಪುಷ್ಟಿ ಕೊಟ್ಟರೆ ಮಕ್ಕಳು ಸಂಸ್ಕಾರ ಪಡಿಲಿಕ್ಕೆ ಒಲ್ಲೆ ಅಂತ. ಹಾಗಾಗಿ ನೀವು ಯಾವುದೇ ನೋಡ್ರಿ, ಅರ್ಧ ತಾಯಿನ ಅಂದಿರ್ತಾರೋ ತಂದೆಯರು ಅಂದಿರ್ತಾರೆ. ಹಾಗಾಗಿ ತಂದೆ ತಾಯಿ ಜವಾಬ್ದಾರಿ ಓದಿಸಿದ್ರೆ ಅಷ್ಟೇ ಅಲ್ಲ, ಒಳ್ಳೆಯ ಸಂಸ್ಕಾರವನ್ನು ಕೊಡುವುದು ಬಹಳ ಪ್ರಧಾನ ಜವಾಬ್ದಾರಿ ತಂದೆ ತಾಯಿಗಳಿಗೆ. ಅವನಿಗೆ ಸಂಧಾನ ಮಾಡಲಿಕ್ಕೂ ಬೈಬೇಕು, ಸಂಧಾನ ಮಾಡದಿದ್ರೆ ಊಟಕ್ಕೆ ಹಾಕಲ್ಲ ಅಂತ ಅನ್ಬೇಕು. ಇವೆಲ್ಲ ತಂದೆ ತಾಯಿಗಳೇ ಗೋಪಿಚಂದನ ಹಚ್ಕೊಂಡಿರ್ತಾನೆ, ಅದೇನ ಅಳಿಸ್ಕೊಂಡು ಹೋಗಂತ ನಾವು ಹೇಳ್ತೀವಿ, ಅಳಿಸ್ಕೊಂಡು ಹೋಗ್ತಾನೆ. ಈ ಪರಿಸ್ಥಿತಿ ಈಗಿನ ಕಾಲದಲ್ಲಿ ಬಂದಿದೆ. ಆದರೆ ಅಲ್ಲಿ ಇದು ರಾಘವೇಂದ್ರ ವಿಜಯ ಪೂರ್ಣ ಈ ಕಥೆಯನ್ನು ಕೇಳ್ತಾ ಹೋದರೆ ಜಾತಕರ್ಮ ಸಂಸ್ಕಾರ, ನಾಮಕರಣ ಸಂಸ್ಕಾರ, ಅಣ್ಣ ಮುಹೂರ್ತ, ಚೌಲ, ಉಪನಯನ ಎಲ್ಲ ಕಥೆಯಲ್ಲಿ ನೀವು ಕೇಳ್ತಾ ಇದ್ರೆ ಆಯಾ ಕಾಲಕ್ಕೆ ಸರಿಯಾಗಿ ಮಾಡ್ತಾ ಇದ್ದ. 8ನೇ ವರ್ಷ ವೆಂಕಟನಾಥರಿಗೆ ಬಂದಿತ್ತು. ಆಗ ಈ ವೆಂಕಟನಾಥರು ಆ 8ನೇ ವರ್ಷಕ್ಕೆ ರತ್ನಮಾಲಾದಿ ನಿಘಂಟಗಳನ್ನೆಲ್ಲ ಕಂಠಪಾಠ ಮಾಡಿದ್ರು ಆ ಸಣ್ಣ ವಯಸ್ಸಲ್ಲೇ ಇವರಿಗೆ. ಅಷ್ಟೇ ಅಲ್ಲ, ನಾನಾ ವಿಧವಾದ ಅಕ್ಷರಗಳನ್ನು ಚೆನ್ನಾಗಿ ಓದಲಿಕ್ಕೆ ಬರಲಿಕ್ಕೆ ಕಲ್ತಿದ್ರು ಇವರು ವೆಂಕಟನಾಥ. ಹಾಗಾಗಿ ಅಂತ ತಮ್ಮನಿಗೆ ಗುರುರಾಜಾಚಾರ್ಯರು ಉಪನಯನವನ್ನು ಮಾಡ್ತಾರೆ. ಉಪನಯನವನ್ನು ಮಾಡಿ ಉಪನಯನಾನಂತರದಲ್ಲಿ ಗುರುಕುಲವಾಸ ಶಾಸ್ತ್ರ ಹೇಳೋದು ಹಾಗೆ.